ಇದು ರೂಬಿ. ನಾನು ರೂಬಿ. ಯಾರಾದ್ರೂ ಇದ್ದೀರಾ? ರೂಬಿ, ರೂಬಿ ಅಲ್ಲಿಂದ ಹೊರಗೆ ಬಂದ್ಯಾ? ಇಲ್ಲ, ನಾನು ಒಳಗೆ ಇದ್ದೀನಿ. ಎಲ್ಲಿದ್ಯಾ ನೀನು? ಏನ್ ನಡೀತಿದೆ ಇಲ್ಲಿ? ರೂಬಿ, ಅದು ನಾನು ಕಾರ್ ಕಡೆ ಬಂದಿದ್ದೀನಿ. ನಾನು ಹೊರಗೆ ಹೋಗೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಜೀಪ್ ಏನಾದ್ರೂ ಸಿಕ್ಕಿದ್ರೆ ಸಹಾಯ ಕರ್ಕೊಂಡು ಬರೋ ಪ್ರಯತ್ನ ಮಾಡ್ತೀನಿ. ನಾನು ಖಂಡಿತ ವಾಪಸ್ ಬರ್ತೀನಿ, ಓಕೆನಾ? ಪ್ಲೀಸ್ ಬೇಗ ಬಾ. ಜಾಕ್, 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 ಏನಾಯ್ತು? ನಾವಿಲ್ಲಿಂದ ಬೇಗ ಹೊರಡಬೇಕು. ಅದು ಬರ್ತಾ ಇದೆ. ಏನ್ ನಡೀತಿದೆ ಇಲ್ಲಿ? ಗೇಮ್ ಮುಗಿಯಕ್ಕೆ ಇನ್ನ 5 ನಿಮಿಷ ಬಾಕಿ ಇದೆ. ನಮ್ಮ ಹತ್ರ ಇನ್ನ 24 hours ಬಾಕಿ ಇದೆ ಅಷ್ಟೇ. ಈಗ ಉಳಿದಿರೋದು ನೀವಿಬ್ರೆ. ಗ್ರ್ಯಾಂಡ್ ಪ್ರೈಸ್ ನ ಯಾರು ಗೆಲ್ತಾರೆ ಹೇಳಿ ಲೇಡೀಸ್? ನಾನು ಗೆದ್ದೆ. ಹೋಟೆಲ್ಗೆ ಸ್ವಾಗತ. ಇಲ್ಲಿ ಎಂಜಾಯ್ ಮಾಡಿದ್ರಿ ಅಂತ ಭಾವಿಸ್ತೀನಿ. ನಾನು ಗೆದ್ದೆ ಅಲ್ವಾ? ನೀನು ನಾನು ಮೋಸ ಮಾಡಿದೆ. ಇದರಿಂದ ನಾನು ಮೊದಲು ಆಚೆ ಬರಬೇಕು ಅಷ್ಟೇ. ನೀವು ಇತ್ತೀಚೆಗೆ ಪರಿಸ್ಥಿತಿಗಳನ್ನು ಹೇಗೆ ನಿಭಾಯಿಸ್ತಾ ಇದ್ದೀರಾ? ನಾ ಮುಂಚೆ ಚೆನ್ನಾಗೇ ಇದ್ದೆ, ಎಲ್ಲ ಚೆನ್ನಾಗೇ ಇತ್ತು. ಆದರೆ ಅವನು ಹೋದ್ಮೇಲೆ ನನಗೆ ಈ ರೀತಿ ಪರಿಸ್ಥಿತಿ ಬರುತ್ತೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ನಾನಿದಕ್ಕೆ ತಯಾರಾಗಿರಲಿಲ್ಲ. ನನಗೆ ಯೋಚನೆ ಏನಂದರೆ, ನನಗಿವಾಗ ಮನೆ ನಡೆಸೋದು ತುಂಬ ಕಷ್ಟ ಆಗಿಬಿಟ್ಟಿದೆ. ನನಗೆ 2 ಮಕ್ಕಳು ಬೇರೆ ಇದ್ದಾರೆ. ನಾನು ತುಂಬ ಕಷ್ಟಪಟ್ಟು ಮನೆ ನಡೆಸ್ತಾ ಇದ್ದೀನಿ. ಈಗಂತೂ ತುಂಬ ಒಂಟಿಯಾಗಿದ್ದೀನಿ. ಅದೇನೋ ಹೇಳ್ತಾರಲ್ಲ, ನೀವು ಮಾಡೋ ಕೆಲಸದ ಥರ ಅನ್ನಿಸ್ದೇ ಇರೋವಂಥದ್ದು ಮಾಡಬೇಕು. ನೀವು ಕೆರಿಯರ್ನ ಚೇಂಜ್ ಮಾಡಿದರೆ ಹೇಗೆ? ಹೊಸದಾಗಿ ಏನೂ ಕಲಿಯೋಕ್ಕೆ ನಂಗೆ ಇವಾಗ ಟೈಮ್ ಇಲ್ಲ. ನಾನು ಮುಂಚೆನೂ ಬಿಸ್ನೆಸ್ ಮಾಡೋಕ್ಕೆ ಹೋಗಿ ಕೈ ಸುಟ್ಕೊಂಡಿದ್ದೀನಿ. ಹೊಸದಾಗೇನು ಶುರು ಮಾಡೋಕ್ಕೆ ನನ್ನ ಹತ್ರ ಬಂಡವಾಳ ಇಲ್ಲ. ನಂಗಿವಾಗ ಶಕ್ತಿನೂ ಇಲ್ಲ. ನೀವು ನಿಮ್ಮ ಜೀವನನ ಮತ್ತು ಫ್ಯೂಚರ್ನ ಹಾಳು ಮಾಡ್ಕೋಬಾರ್ದು. ನಿಮಗೇನು ಖುಷಿ ಕೊಡುತ್ತೆ ಅಂತ ಅನಿಸುತ್ತೋ ಅದನ್ನೇ ನೀವು ಯಾವಾಗಲೂ ಮಾಡಬೇಕು. ನಿಮ್ಮ ಮಕ್ಕಳ ಜೊತೆಗೆ ಏನು ಒತ್ತಡ ಇದೆ ಅದನ್ನು ಹಂಚ್ಕೊಳ್ಳೋಕ್ಕೆ ನಿಮ್ಮ ಜೊತೆ ಬೇರೆ ಯಾರೂ ಇಲ್ವಾ? ನಾನೊಬ್ಬಳೇ ಇರೋದು. ನನ್ನ ಜೊತೆ ನಿಂತ್ಕೊಳ್ಳೋಕೆ ಈ ಲೈಫಲ್ಲಿ ಯಾರೂ ಇಲ್ಲ ಅಂತ ನಂಗೆ ಅನ್ಸೋಕ್ಕೆ ಶುರು ಆಗಿದೆ. ಅವನ್ನ ಯಾವತ್ತೂ ನೀನು ಮರೆಯೋಕ್ಕಾಗಲ್ಲ.
ಅದು ಎಲ್ರಿಗೂ ಸಾಮಾನ್ಯದ ವಿಷಯನೇ. ನೀವು ಅವನ ಜೊತೆ ಕಳೆದ ಕ್ಷಣಗಳನ್ನ ಮರೆತು ಮುಂದಿನ ಜೀವನನ ಖುಷಿಯಾಗಿ ಬದುಕೋದು ನೀವು ಕಲಿಬೇಕಾಗತ್ತೆ. ಸದ್ಯಕ್ಕೆ ಅದೆಲ್ಲ ಆಗತ್ತೆ ಅನ್ನೋ ನಂಬಿಕೆ ನಂಗಿಲ್ಲ. ನಂಗಿರೋದು ಅದೊಂದೇ ಚಿಂತೆ. ಹೇ, ನಾನು ಜೇಮಿ. ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ. ವಾಯ್ಸ್ ಮೆಸೇಜ್ ಹಾಕಿರಿ, ಆಮೇಲೆ ರಿಪ್ಲೈ ಮಾಡ್ತೀನಿ. ಹಾ ಹೇಳು. ಸಿಯೇನಾ, ಎಲ್ಲಿದ್ಯಾ ನೀನು? 1 ಅವರ್ ಮುಂಚೆನೆ ನೀನು ಇಲ್ಲಿ ಬರ್ಬೇಕಿತ್ತಲ್ವಾ? ಎಲ್ಲಿದ್ಯಾ? ನಾನು ಮನೆಗೆ ಬರ್ತಾ ಇದ್ದೀನಿ. ಇಲ್ಲ, ನಾನು ನಿನಗೆ ಮೊದಲೇ ಹೇಳಿದ್ದೆ ತಾನೆ ನಾನು ಎಲ್ಲಿಗೋ ಹೋಗ್ಬೇಕು ಅಂತ. ಮರ್ತಾಯ್ತಾ? ಸ್ವಲ್ಪ ತಡ ಆಗೋಯ್ತು, ನಾನು ಬರ್ತಿದ್ದೀನಿ. ಸರಿ ಆಯ್ತು, ಬೇಗ ಬಾ. ಮಕ್ಕಳ ಲೈ ಎಲ್ಲಿ? ಹೇಳಿ. ಅವಳು ಎಲ್ಲಿಗೆ ಹೋದ್ಲು ನನಗೆ ಗೊತ್ತಿಲ್ಲ. ಇನ್ನೇನ್ ಮಾಡ್ತಾಳೆ? ಕೊನೆಗೂ ನಾನು ಬರಕ್ ಮುಂಚೆನೆ ಹೊರಟ್ಬಿಟ್ಲಲ್ಲ ಅವಳು. ಇನ್ಮೇಲಿಂದ ನೀವಿಬ್ಬರೇ ಇರ್ಬೇಕಾಗತ್ತೆ. ಲೇ ಇನ್ಮೇಲಿಂದ ನಿಮ್ಮನ್ನು ನೋಡ್ಕೊಳ್ಳಲ್ಲ, ಸರಿನಾ? ಅಯ್ಯೋ ಅಮ್ಮ. ಹಲೋ, ಸಿಯೇನಾ ಅವ್ರ ಜೊತೆ ಮಾತಾಡಬಹುದಾ? ನಿಮ್ಮ ತಾಯಿ ಒಂದು ಗೇಮ್ ಶೋಗೆ ಸೆಲೆಕ್ಟ್ ಆಗಿದ್ದಾರೆ, ಅವ್ರ ಜೊತೆ ಮಾತಾಡಬೇಕಿತ್ತು. 1 ನಿಮಿಷ ಕೊಡ್ತೀನಿ ಇರಿ. ನೀನು ಯಾವುದೋ ಗೇಮಿಗೆ ಅಪ್ಲೈ ಮಾಡಿದ್ದಂತಲ್ಲ, ಸೆಲೆಕ್ಟ್ ಆಗಿದ್ಯಂತೆ. ಹಲೋ, ಸಿಯೇನಾ ವುಡ್ಸ್ ಅಲ್ವಾ? ಹೌದು. ಡೈನೋಸರ್ ಹೋಟೆಲ್ ನೀವು ಒಂದು ಕಾಂಪಿಟೇಷನ್ಗೆ ಅಪ್ಲೈ ಮಾಡಿದಿರಿ, ನೀವು ಸೆಲೆಕ್ಟ್ ಆಗಿದ್ದೀರಾ. ನೀವು ಈ ವಾರನೇ ಬಂದು ಚಾಲೆಂಜ್ಗೆ ಸೇರ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೀವಿ. ಹೌದಾ? ಅದು ನಾನು ತುಂಬ ಕಡೆ ಆನ್ಲೈನಲ್ಲಿ ಅಪ್ಲೈ ಮಾಡಿದ್ದೆ. ಯಾವ್ದು ಸೆಲೆಕ್ಟ್ ಆಗಿದೆ ಅಂತ ಹೇಳ್ತೀರಾ ಪ್ಲೀಸ್? ಡೀಟೇಲ್ಸ್ ನಾನು ನಿಮಗೆ ಮೇಲ್ ಮಾಡ್ತೀನಿ. ಕಂಗ್ರ್ಯಾಚುಲೇಷನ್ ಸಿಯಾನಾ. ತುಂಬಾ ಜನರಲ್ಲಿ ಕೆಲವರೇ ಸೆಲೆಕ್ಟ್ ಆಗಿರೋದು. ಥ್ಯಾಂಕ್ ಯು. ನಿಮ್ಮಮ್ಮ ಯಾವುದೋ ಒಂದು ಗೇಮ್ ಶೋಗೆ ಹೋಗ್ತಿದ್ದಾಳೆ ಗೊತ್ತಾ? ಒಂದು ನಿಮಿಷ ಬಂದೆ. ಕಂಗ್ರಾಟ್ಸ್. ಎಷ್ಟೋ ಅಪ್ಲಿಕೇಶನ್ಗಳಲ್ಲಿ ನಿಮ್ಮದು ಸೆಲೆಕ್ಟ್ ಆಗಿದೆ. ಡೈನೋಸರ್ ಹೋಟೆಲ್ನಲ್ಲಿ ನಡೆಯುವಂಥ ಗೇಮ್ ಶೋಗೆ ನೀವು ಸೆಲೆಕ್ಟ್ ಆಗಿದ್ದೀರಾ. ಈ ಆಟದಲ್ಲಿ ನಿಮ್ಮ ಎಲ್ಲ ಕನಸುಗಳು ನನಸಾಗಲಿ ಅಂತ ಆಶಿಸ್ತೀವಿ. ಇಲ್ಲಿ ಎಲ್ಲ ಅಸಾಧ್ಯಗಳು ಸಾಧ್ಯವಾಗತ್ತೆ. ಈ ಗೇಮ್ ಶೋನಲ್ಲಿ ಯಾರು ಗೆಲ್ತಾರೋ ಅವರಿಗೊಂದು ಬಹುಮಾನ ಸಿಗತ್ತೆ. ಅಮ್ಮ, ಏನ್ ಚಾಲೆಂಜ್ ಇದು? ಇದ್ರಲ್ಲೇನು ಹೇಳಿಲ್ಲ. ಮುಂಚೆನೆ ಎಲ್ಲ ಗೊತ್ತಾಗ್ಬಿಟ್ರೆ ಗೆಲ್ಲಕ್ಕೆ ಈಸಿ ಆಗ್ಬಿಡತ್ತಲ್ಲ, ಅದಕ್ಕೆ. ಈ ಥರ ಶೋಗಳನ್ನ ನಾವು ತುಂಬ ನೋಡಿದ್ದೀವಿ, ಅದರಲ್ಲಿ ಏನು ಹೇಳಲ್ಲ ಅಲ್ವಾ? ಅದೇ ಥರ ಇದು. 100,000 ಪೌಂಡ್ಸ್. ಇಷ್ಟು ದುಡ್ಡ? ಸಖತ್ತಲ್ವಾ? ಮತ್ತೆ ಪ್ಲೀಸ್ ಗೆದ್ಕೊಂಡು ಬನ್ನಿ. ಖಂಡಿತ ಪ್ರಯತ್ನ ಪಡ್ತೀನಿ. ನಾನೀಗ ಹೋಗಿ ಪ್ಯಾಕ್ ಮಾಡ್ಕೋತೀನಿ. ಹಾಗೆ ನೀವಿಬ್ಬರು ಇಳ್ಕೊಳ್ಳೋಕೆ ಒಂದು ವ್ಯವಸ್ಥೆ ಮಾಡಿಬಿಡ್ತೀನಿ.
ಅಮ್ಮ ಗೇಮ್ ಶೋಗೆ ಹೋಗ್ತಿದ್ದಾಳೆ. 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 ಬೇಟೆ ಶುರು ಆಗುತ್ತೆ. ಫೋನ್ ಎತ್ತು ಲೀ ಪ್ಲೀಸ್. 1-2 ದಿನ ಅಷ್ಟೇ, ನೀನು ಬರಲೇಬೇಕು. ನಂಗೆ ಎಷ್ಟು ದೊಡ್ಡ ಅವಕಾಶ ಸಿಕ್ಕಿದೆ ಗೊತ್ತಲ್ವಾ? ನಾನು ದುಡ್ಡಿಗೋಸ್ಕರ ಎಷ್ಟು ಕಷ್ಟಪಡ್ತಿದ್ದೀನಿ ಗೊತ್ತಲ್ಲ? ಪ್ಲೀಸ್ ಹೆಲ್ಪ್ ಮಾಡು, ಪ್ಲೀಸ್. ಇಲ್ಲ, ನನಗಿವತ್ತು ತುಂಬಾ ಕೆಲಸ ಇದೆ, ಬರಕ್ಕಾಗಲ್ಲ. ಸಾರಿ. ನಾನು ನಿಂಗೆ ಡಬಲ್ ದುಡ್ಡು ಕೊಡ್ತೀನಿ, ಬರ್ತೀಯಾ? ಐ ಆಮ್ ಸಾರಿ ಸಿಯಾನಾ, ನನಗೆ ಈ ಸಾರಿ ನಿನಗೆ ಹೆಲ್ಪ್ ಮಾಡೋಕ್ಕಾಗಲ್ಲ. ದುಡ್ಡು ಬೇಕು ಅಂದ್ರೆ ನೀನು ಹೋಗ್ಬೇಕಮ್ಮ. ಅಮ್ಮ ನೀ ಹೋಗಮ್ಮ. ನಿಮ್ಮನ್ನು ಹೀಗೆ ಬಿಟ್ಟು ಹೋಗೋಕ್ಕಾಗಲ್ಲ. ನಾವು ಬರ್ತೀವಿ. ಇಲ್ಲ, ಗೆಸ್ಟ್ಗೆ ಅವಕಾಶ ಇಲ್ಲ. ನಾವಿದ್ದೀವಿ ಅಂತಾನೆ ಗೊತ್ತಾಗಲ್ಲ, ಆ ಥರ ರೂಮಲ್ಲೇ ಇರ್ತೀವಿ. ಪ್ರಾಮಿಸ್. ಎಷ್ಟು ಸಖತ್ತಾಗಿದೆ ನೋಡು. ಹಾ, ಸಿಯಾನಾ ವುಡ್ಸ್, ನಿಮ್ ಜೊತೆಗೆ ಬಂದಿರೋದು ಯಾರು ಅಂತ ಹೇಳಿ. ಇವರು ನನ್ನ ಮಕ್ಕಳು. ಐ ಆಮ್ ಸಾರಿ. ನನಗೆ ಬೇಬಿ ಸಿಟ್ಟಿಂಗಿಗೆ ಯಾರೂ ಸಿಗ್ಲಿಲ್ಲ, ಅದಕ್ಕೆ ಇವ್ರನ್ನ ಕರ್ಕೊಂಡು ಬಂದೆ. ಇವರಿಂದ ಏನೂ ತೊಂದರೆ ಆಗಲ್ಲ. ಪರವಾಗಿಲ್ಲ, ಇಲ್ಲೇ ಇರ್ಲಿ ಬಿಡಿ. ಮೆಟ್ಲಿಂದ ಬಲಗಡೆ ಹೋದಾಗ ಸಿಗುವಂತ ಮೊದಲನೇ ಬೆಡ್ರೂಮ್ ನಿಮ್ದೇನೆ. ಸಂಜೆ ಬಂದು ನಾನು ನಿಮ್ಗೆ ಚಾಲೆಂಜ್ ಬಗ್ಗೆ ವಿವರಗಳನ್ನ ಕೊಡ್ತೀನಿ. ವಾವ್, ಎಷ್ಟು ದೊಡ್ಡದಾಗಿದೆ. ಚೆನ್ನಾಗಿದೆ ಅಲ್ವಾ? ಓ ಹಾಯ್, ನೀವು ಗೇಮಲ್ಲಿ ಪಾರ್ಟಿಸಿಪೇಟ್ ಮಾಡಕ್ ಬಂದಿದ್ದೀರಾ ಅಲ್ವಾ? ಹಾ, ನಾನು ಸಿಯಾನಾ. ನೈಸ್ ಟು ಮೀಟ್ ಯು. ಝಾರಾ. ನೀವು ಬಂದು ಎಷ್ಟೊತ್ತಾಯ್ತು? ನಾನು ಸ್ವಲ್ಪ ಹೊತ್ತು ಮುಂಚೆನೇ ಬಂದೆ. ಮನೆ ಸಖತ್ತಾಗಿದೆ ಅಲ್ವಾ? ಹೌದು, ತುಂಬ ಚೆನ್ನಾಗಿದೆ. ಸಖತ್ತಾಗಿದೆ ಅಲ್ವಾ? ಇದು ಟಿವಿಲಿ ಏನಾದರೂ ಬರುತ್ತಾ? ಟಿವಿಲಿ ಬಂದ್ರೆ ತುಂಬಾ ಚೆನ್ನಾಗಿರುತ್ತಲ್ವಾ? ನನ್ನ ಫ್ರೆಂಡ್ಸ್ಗೆಲ್ಲ ನಾನು ಹೇಳ್ತೀನಿ. ಓ ಇದು ಆನ್ಲೈನಲ್ಲಿ ಮಾತ್ರ ಬರೋದು ಅನ್ಸುತ್ತೆ. ಈ ಚಿಕ್ಕ ಮಕ್ಳು ಯಾರು? ಹಾ, ನನ್ನ ಮಕ್ಕಳು. ಎಷ್ಟೇ ಪ್ರಯತ್ನ ಪಟ್ಟರು ಬೇಬಿ ಸಿಟ್ಟಿಂಗಿಗೆ ಯಾರೂ ಸಿಗ್ಲೇ ಇಲ್ಲ, ಅದಕ್ಕೆ ಕರ್ಕೊಂಡು ಬಂದೆ. ಸೊ ಆದರೆ ಇವ್ರು ನನ್ನ ರೂಮಲ್ಲೇ ಇರ್ತಾರೆ, ಆಚೆ ಏನೂ ಬರಲ್ಲ. ಅವರಿಬ್ಬರಿದ್ರೆ ಏನು ತೊಂದರೆ ಇಲ್ಲ. ಹಾ, ಗೇಮಲ್ಲಿ ಯಾವ್ಯಾವ ಥರ ಚಾಲೆಂಜಸ್ ಇರುತ್ತೆ ಅಂತ ಗೊತ್ತಾ? ಸದ್ಯಕ್ಕೇನು ಗೊತ್ತಿಲ್ಲ, ಆದ್ರೂ ದೊಡ್ಡ ಆಟನೇ ಇರಬೇಕು. ಸರಿ, ನೀವು ರೂಮ್ಗೆ ಹೋಗಿ ಬನ್ನಿ. ಹೌದಾ, ಸಿಗೋಣ. ಅಯ್ಯೋ, ನೋಡೋಕೊಳ್ಳೆ ಜೈಲ್ ತರ ಇದೆ. ಈ 2 ದಿನ ನೀವಿಬ್ರು ಇಲ್ಲಿ ಆರಾಮಾಗಿರ್ತೀರಾ? ಸರಿ ಅಮ್ಮ, ನೀನು ಹೋಗಿ ಆಟ ಆಡಿ ಗೆದ್ದು ದುಡ್ಡು ತಗೊಂಡ್ ಬಾ. ಹಾಗೆ ಆಗ್ಲಿ. ಡೈನೋಸರ್ ಹೋಟೆಲ್ ಅಂತ ಯಾಕೆ ಕರೀತಾರೆ? ನಂಗೂ ಗೊತ್ತಿಲ್ಲ.
ಮಿಸ್ ವುಡ್ಸ್, ನೀವೀಗ ಡೈನಿಂಗ್ ರೂಮ್ಗೆ ಬರ್ಬೇಕಾಗತ್ತೆ. ದಯವಿಟ್ಟು ನೀವು ನನ್ನ ಫಾಲೋ ಮಾಡ್ಕೊಂಡು ಬನ್ನಿ ಪ್ಲೀಸ್. ಗುಡ್ ಲಕ್ ಅಮ್ಮ. Please welcome Miss Woods. ಹಾಯ್ 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 ಹಾಯ್. ಹಾಯ್. ಯಾವಾಗ ಬಂದ್ರಿ ನೀವು? ಬಂದು ಇವಾಗ 1 ಗಂಟೆ ಆಯಿತು ಅಷ್ಟೇ. ಹೌದಾ, ನಾನು ಲಾರಾ. ಝಾರಾ. ಕಾಂಪಿಟೇಷನ್ಗೆ ನಿಮಗೆಲ್ಲ ಸ್ವಾಗತ. ನಮ್ಮ ಗೇಮ್ ಶೋನಲ್ಲಿ ನೀವು ಭಾಗವಹಿಸಲು ಒಪ್ಕೊಂಡಿದ್ದಕ್ಕಾಗಿ ನಮಗೆ ತುಂಬಾ ಖುಷಿಯಾಗಿದೆ. 1 ಗಂಟೆಯಲ್ಲಿ ಆಟ ಶುರುವಾಗಲಿದೆ. ನೀವು ಎಲ್ಲಿಗೆ ಹೋಗಬೇಕು ಮತ್ತು ಯಾವಾಗ ಹೋಗಬೇಕೆಂದು ನಾನು ಹೇಳುತ್ತೇನೆ. ಸವಾಲುಗಳನ್ನ ಎದುರಿಸುವಾಗ ಒಬ್ಬರಿಗೆ ಮತ್ತೊಬ್ಬರು ಸಹಾಯ ಮಾಡಿಕೊಂಡು ಮುಂದುವರೆಯಬೇಕು. ಆದ್ರೆ ಡೈನಾಸರ್ ಹೋಟೆಲಿಂದ ಒಬ್ಬರು ಮಾತ್ರ ಇಲ್ಲಿಂದ ವಿನ್ ಆಗಿ ಹೋಗಲು ಸಾಧ್ಯವಿದೆ. ಓಕೆ? ಯಾವ ತರ ಚಾಲೆಂಜಸ್ ಇರುತ್ತೆ ಅಂದ್ರಿ? ನಾವಾಗೆ ಅದನ್ನು ನಿಮಗೆ ತಿಳಿಸುವವರೆಗೂ ಅದು ನಿಗೂಢವಾಗೇ ಇರುತ್ತೆ. ಮತ್ತೆ ಆದರೆ ನಿಮ್ಮಲ್ಲಿ ಒಬ್ಬರು ಮಾತ್ರ 100,000 ಪೌಂಡ್ಸ್ ಅನ್ನು ಗೆದ್ದು ವಿಜೇತರಾಗಲು ಸಾಧ್ಯ. ಇದಕ್ಕಾಗಿ ನೀವು ಮಾಡಬೇಕಾಗಿರೋದು ಇಷ್ಟೇ: ರಾತ್ರಿ ಪೂರ್ತಿ ಇಲ್ಲೇ ಕಳೆದು ಎಲ್ಲ ಸವಾಲುಗಳನ್ನು ಎದುರಿಸಬೇಕು. ನೀವೆಲ್ಲರೂ ನನ್ನನ್ನು ಫಾಲೋ ಮಾಡಿ. ರಾತ್ರಿ ಪೂರ್ತಿ ಇರ್ಬೇಕಾ? ಅಯ್ಯೋ ದೇವ್ರೆ, ರಾತ್ರಿ ಪೂರ್ತಿ ಈ ಜಾಗದಲ್ಲಿ ಏನ್ ಮಾಡಕ್ಕಾಗತ್ತೆ? ಏನಾಗ್ತಿದೆ ಇಲ್ಲಿ? 1 ನಿಮಿಷ. ಇದು ಗ್ರಾಫಿಕ್ಸ್ ಏನಿದು? ಇಲ್ಲ, ಈಗ ನೀವು ನೋಡುತ್ತಿರುವುದು ಜೀವಂತವಾಗಿರುವಂತಹ ಪ್ರಾಣಿ. ಅದ್ ನಿಜವಾದ ಪ್ರಾಣಿನಾ? ಅಯ್ಯೋ, ಏನಿದು? ಪೀಟರ್, ಭಯ ಪಡಬೇಡ. ಮೇಡೇ ಬಾಯಿಲಿ. ನಾನು ನಂಬಕ್ಕೆ ಆಗ್ತಿಲ್ಲ. ಅದ್ಭುತವಾಗಿದೆ. ನಂಗೆ ನಂಬಕ್ಕೆ ಆಗ್ತಿಲ್ಲ. ಅದು ಡೈನೋಸಾರಾ? ನಂಗೆ ಗೊತ್ತಿಲ್ಲಪ್ಪ. ನಾನು ಇದ್ರದ್ದು ಒಂದು ಫೋಟೋ ತಗೊಳ್ಳೇಬೇಕು. ಇಲ್ಲಿ ಫೋಟೋಸ್ ತೆಗೆಯಲು ಅನುಮತಿ ಇಲ್ಲ. ನೀವು ಇದನ್ನು ಕಣ್ಣಾರೆ ಕಂಡು ಆನಂದಿಸಬೇಕು. ಫೋಟೋಸ್ ತೆಗೆಯುವಂತಿಲ್ಲ. ಡೈನೋಸರ್ ಹೋಟೆಲ್ಗೆ ಸ್ವಾಗತ. ನೀವು ಇಲ್ಲಿ ಆನಂದಿಸುತ್ತೀರಿ ಎಂದು ಭಾವಿಸುತ್ತೇನೆ. ನೀವು ಇಲ್ಲಿಗೆ ಬಂದು ಸಂತೋಷವಾಗಿದ್ದೀರಿ ಎಂದು ಭಾವಿಸುತ್ತೇವೆ. ದಯವಿಟ್ಟು ನಿಮ್ಮ ಫೋನ್ಗಳನ್ನು ಟೇಬಲ್ ಮೇಲಿಡಿ. ಮೇನ್ ಈವೆಂಟ್ಗೆ ನಾವು ಹತ್ತಿರವಾಗುತ್ತಿದ್ದಂತೆ ನೀವು ರೂಲ್ಸ್ ಅನ್ನು ತಪ್ಪದೆ ಪಾಲಿಸಬೇಕು. ಇನ್ನು 24 ಗಂಟೆ ಸಿಗ್ನಲ್ ಬ್ಲಾಕರ್ ಪರಿಣಾಮದಲ್ಲಿ ಇರುತ್ತದೆ.
ಹೊರಗಿನ ಪ್ರಪಂಚದ ಜೊತೆಗೆ ಸಂಪರ್ಕವನ್ನು ತಡೆದಿದ್ದೇವೆ. ನೀವೀಗ ಇಲ್ಲಿ ಒಬ್ಬರೇ. ಈ ಆಟವನ್ನು ಆಡಬೇಕಾಗಿರುವುದು ಹೀಗೇನೆ. ಹೊರಗಿನ ಸಹಾಯ ಇರುವುದಿಲ್ಲ. ರೂಮ್ ಬಿಟ್ಟು ಹೋಗಲ್ಲ ಅಂತ ಅಮ್ಮಂಗೆ ಪ್ರಾಮಿಸ್ ಮಾಡಿದ್ದೀವಿ. ನಾವು ತುಂಬಾನೇ ಪ್ರಾಮಿಸಸ್ ಮಾಡಿದ್ದೀವಿ. ನಾವೇನಾದ್ರೂ ಸಿಕ್ಕಾಕೊಂಡ್ಬಿಟ್ರೆ? ಸ್ವಲ್ಪ ತುಂಟಾಟ ಮಾಡಿದ್ರೆ ಏನೂ ಆಗೋದಿಲ್ಲ. ನಾವೇನಾದ್ರೂ ಸಿಗಾಕೋಬಿಟ್ರೆ ಟಾಯ್ಲೆಟ್ ಹುಡುಕ್ತಾ ಇದ್ವಿ ಅಂತ ಹೇಳೋಣ ಅವರಿಗೆ. ನಿನ್ಗೂ ನೋಡಕ್ ಇಷ್ಟ ಇದೆ ಅಲ್ವಾ? ಬಾ. ಇನ್ನು ಸರಿಯಾಗಿ 5 ನಿಮಿಷಗಳಲ್ಲಿ ಆಟ ಪ್ರಾರಂಭವಾಗಲಿದೆ. ನೀವು ರೆಡಿನಾ? ಹೋಟೆಲ್ ಗ್ರೌಂಡ್ನಲ್ಲಿ ನಿಮಗೆ ಎಲ್ಲ ಡಿವೈಸ್ಗಳು ದೊರೆಯುತ್ತವೆ. ಇದು ಆಟದಲ್ಲಿ ಸಹಾಯವಾಗುತ್ತದೆ. ನಿಮ್ಮ ಕಮ್ಯುನಿಕೇಶನ್ಗೆ ಸಹಾಯವಾಗಲು ವಾಕಿ ಟಾಕಿಯನ್ನು ನೀಡಲಾಗುತ್ತದೆ. ಕೇವಲ 4 ವಾಕಿ ಟಾಕಿಗಳು. ಹೆಚ್ಚು ಕಾಲ ಬದುಕುಳಿಯಲು ವಾಕಿ ಟಾಕಿ ಸಿಕ್ಕಾಗ ಬಳಸಿಕೊಳ್ಳಿ. ಹಂಗಂದ್ರೆ ನೀವು ಬದುಕುಳಿಯಲು ಹೋಟೆಲ್ ಮತ್ತು ಗ್ರೌಂಡ್ ಅನ್ನು ಬಳಸಿಕೊಳ್ಳಬಹುದು. ಈ ಆಟ ಏನು ಅಂತ ಹೇಳ್ತೀರಾ? ನಿಮ್ಮ ವಿರುದ್ಧವಾಗಿರುವ ಸವಾಲುಗಳು ಅಷ್ಟೊಂದು ಸುಲಭವಾಗಿ ಇರುವುದಿಲ್ಲ. ಮುಂದಿನ ಹಂತಗಳಲ್ಲಿ ನಿಮಗೆ ಸಹಾಯವಾಗುವ ವೆಪನ್ಗಳು ಸಿಗುತ್ತವೆ. ನಮ್ಮಲ್ಲಿ ಒಬ್ರು ಮಾತ್ರ ಕೊನೆಗುಳ್ಕೊಂತೀವಿ ಅಂತ ಹೇಗೆ ಹೇಳ್ತೀರಾ? ಉಳ್ದವ್ರನ್ನ ಯಾವ್ದು ತೆಗೆಯುತ್ತೆ? ಸಾವು ಉಳಿದವರನ್ನ ತಡೆಯುತ್ತೆ. ಯಾಕಪ್ಪ ಬಂದಿದ್ದೀವಿ? ನಾನು ಹೊರಡುತ್ತೀನಿ. ನಿಮ್ಮೆಲ್ಲರಿಗೂ ಗುಡ್ ಲಕ್. ಆಟ ಈಗ ಶುರುವಾಗಿದೆ. ಅವಳನ್ನ ಒಬ್ಳೆ ಹೋಗಕ್ ನಾವು ಬಿಡಬಾರ್ದು. ಅಲ್ಲೇರು ಅಲ್ಲೇರು ಅಲ್ಲೇರು. ಅಲ್ಲೇರು ಅಲ್ಲೇರು ಅಲ್ಲೇರು. ಏನ್ ನಡೀತಾ ಇದೆ ಇಲ್ಲಿ? ಎಲ್ಲಿಗೆ ಹೋಗ್ತಿದ್ಯಾ? ನಾನು ಇಲ್ಲಿಂದ ಆಚೆ ಹೋಗ್ತಾ ಇದ್ದೀನಿ. ಬೇಗ ಬನ್ನಿ. ಏನದು? ಒಂದಕ್ಕಿಂತ ಜಾಸ್ತಿ ಇದೆ ಅನ್ಸುತ್ತೆ. ಆ ಸೌಂಡ್ ಕೇಳಿ ನಂಗೆ ಯಾಕೋ ಭಯ ಆಗ್ತಿದೆ. ನಾವು ವಾಪಸ್ ಹೋಗೋಣ ಬಾ. ಪರವಾಗಿಲ್ಲ ಬಾ, ಏನೂ ಆಗಲ್ಲ. ನಿನಗ್ ನೋಡ್ಬೇಕಂತ ಆಸೆ ಆಗಿದ್ದು ನನಗಲ್ಲ. ಬಾ ವಾಪಸ್ ಹೋಗೋಣ. ಬೇಡ ಬಾ. ಬಾ ಹೋಗೋಣ. ತುಂಬ ಟೈಮ್ ಏನಾಗಲ್ಲ, ನೋಡ್ಕೊಂಡು ಹೋಗ್ಬಿಡೋಣ.
ನೀನ್ ಬೇಕಾದ್ರೆ ಹೋಗಿ ನೋಡು, ನಾನು ವಾಪಸ್ ಹೋಟೆಲ್ಗೆ ಹೋಗ್ತೀನಿ. ಬೇಡಿ ಬಾ ಹೋಗೋಣ. ಬೇಡ ಬಾ. ವಾಪಸ್ ಬಾ. ಹೇ ವಾಪಸ್ ಬಾ. ಇಲ್ಲ, ನಾನಿಲ್ಲಿ 1 ನಿಮಿಷನೂ ಇರೋದಿಲ್ಲ. ನಾನು ಹೋಗ್ತಾ ಇರ್ತೀನಿ ಅಷ್ಟೇ. ಅದು ಅವಳು ತಿಂದು ಬಿಡ್ತು. ನಾವಿಲ್ದ ಬೇಗ ಹೊರಗೆ ಹೋಗ್ಬೇಕು. ಕಂಗ್ರ್ಯಾಚುಲೇಷನ್ಸ್. ಈಗ ಮೊದಲ ಸ್ಪರ್ಧಿ ಗೇಮ್ ಇಂದ ಹೊರ ಹೋಗಿದ್ದಾರೆ. ನಿಮ್ಮ ಗೆಲ್ಲುವ ಸಾಧ್ಯತೆ ಈಗ ಹೆಚ್ಚಾಗಿದೆ. ನನ್ನ ಮಕ್ಕಳು ಏನಂದೆ? ನನ್ನ ಮಕ್ಕಳು ಅವ್ರ ಮೇಲಿದ್ದಾರೆ. ಡೈನಾಸರ್ ಹೋಟೆಲ್ ಒಳಗೆ ಯಾರ್ಯಾರು ಬಂದಿದ್ದೀರೋ ಅವರೆಲ್ಲರೂ ಇಲ್ಲಿ ಸ್ಪರ್ಧಿಗಳೇ, ಅದು ಯಾರೇ ಆಗಿರಲಿ. ನನ್ನ ಮಕ್ಕಳು ಈ ಗೇಮಲ್ಲಿಲ್ಲ. ಅವ್ರನ್ನ ಬಿಟ್ಬಿಡಿ, ಅರ್ಥ ಆಯ್ತಾ? ನಿಮ್ಮ ಮಕ್ಕಳು ಸೇರಿದ್ದಾರೆ. ಅವರು ಈ ಆಟದಲ್ಲಿಲ್ಲ ಅಷ್ಟೇ. ಅವ್ರಿಗೆ ನೀವೇನು ಮಾಡೋ ಹಾಗಿಲ್ಲ. ನಾನು ಮಾತ್ರ ಇದಕ್ಕೆ ಸೈನ್ ಮಾಡಿರೋದು. ನನ್ನ ಮಕ್ಕಳಲ್ಲ. ನಾನು ಮತ್ತೊಮ್ಮೆ ಪುನರಾವರ್ತಿಸುತ್ತೇನೆ. ಡೈನಾಸರ್ ಹೋಟೆಲ್ ಒಳಗೆ ಯಾರ್ಯಾರು ಬಂದಿದ್ದೀರೋ ಅವರೆಲ್ಲರೂ ಇಲ್ಲಿ ಸ್ಪರ್ಧಿಗಳೇ. ನಿನ್ ಮಕ್ಕಳನ್ನ ಇಲ್ಲಿ ಕರ್ಕೊಂಡ್ಬಂದಿದ್ಯಾ? ನನ್ನ ಮಕ್ಕಳ ಮೇಲಿದ್ದಾರೆ. ನಾನು ಹೋಗಿ ಕರ್ಕೊಂಬರ್ತೀನಿ. ಅಲ್ಲಿಗೆ ಹೋಗಕ್ಕಾಗಲ್ಲ. ಆ ಪ್ರಾಣಿ ಇದ್ದಾಗಂತೂ ಆಗಲ್ಲ. ಆ ಪ್ರಾಣಿ ಹೆಸರು ಟೀರೆಕ್ಸ್. ಅದು ತುಂಬಾ ಭಯಾನಕವಾಗಿ ಬೇಟೆಯಾಡುತ್ತೆ. ಸಿಯಾನಾ ಅವಳು ಹೇಳ್ತಾರದ್ ಸರಿ. ನಮಗೆ ದಾರಿ ಕ್ಲಿಯರ್ ಆಗೋವರೆಗೂ ನಾವು ಇಲ್ಲೇ ಇದ್ದು ಕಾಯ್ಬೇಕು. ನನ್ನ ಮಕ್ಕಳು ಇಬ್ಬರೇ ಮೇಲಿದ್ದಾರೆ. ಆ ಡೈನೋಸರಸ್ ಹೋಗಿ ನನ್ನ ಮಕ್ಕಳನ್ನ ತಿನ್ನೋದನ್ನ ನಾನು ತಪ್ಪಿಸ್ಲೇಬೇಕು. ನಾನೇನಾದ್ರೂ ಮಾಡ್ತೀನಿ. ಹಲೋ, ನನ್ನ ಮಾತು ಕೇಳಿಸ್ತಿದ್ಯಾ? ಸಿಯಾನಾ ನಿಂತ್ಕೋ. ನಾನು ನನ್ನ ಮಕ್ಕಳನ್ನ ಕರ್ಕೊಂಡು ಇಲ್ಲಿಂದ ಹೊರಡ್ತೀನಿ. ಸ್ಯಾಮ್ ನೀನ್ ಇಲ್ಲೇ ಇರು, ನಾನು ಸಿಯಾನಾ ಜೊತೆ ಹೋಗ್ತೀನಿ. ಬೇಡ, ನೀವಿಲ್ಲೇ ಇರಿ, ನಾನು ಹೋಗ್ತೀನಿ. ಹಲೋ, ನನ್ನ ಮಾತು ಕೇಳಿಸ್ತಿದ್ಯಾ? ಹಲೋ, ನಾನು ಮೇಲಿದ್ದೀನಿ. ಅಬ್ಬಾ, ಸದ್ಯ ನೀನು ಬದುಕಿದೀಯಾ? 1 ನಿಮಿಷ ಇರು. ಏನಾಯ್ತು? ನೋಡು, ಇಲ್ಲಿ ಮೇಲ್ಗಡೆ ಒಂದು ರೂಮ್ ಇದೆ. ತುಂಬಾ ವಿಚಿತ್ರವಾಗಿದೆ. ಇಲ್ಲಿಂದ
ಇಲ್ಲಿಂದ ಆಚೆ ಹೋಗೋದಕ್ಕೆ ಒಂದು ದಾರಿ ಸಿಕ್ಕಿದೆ ಅನ್ಸುತ್ತೆ. ಆ ಡೋರಿಂದ ಕಾರ್ ಪಾರ್ಕಿಂಗ್ ಹೋಗೋದಕ್ಕೆ ಒಂದು ದಾರಿ ಇದೆ ಅನ್ಸುತ್ತೆ. ಬೇಡ, ಅಲ್ಲೇ ಇರು. ಒಂದು ಹುಡುಗಿ ತಪ್ಪಿಸ್ಕೊಳಕ್ ಹೋಗಿ ಟೀರೆಕ್ಸ್ ಬಂದು ಅವಳನ್ನ ತಿನ್ಬಿಡ್ತು. ಇಲ್ಲಿ ಕುತ್ಕೊಂಡು ನಾನು ಭೇಟೆ ಆಗೋದಕ್ಕಿಂತ ಇಲ್ಲಿಂದ ತಪ್ಪಿಸ್ಕೊಳ್ಳೋ ದಾರಿ ನೋಡ್ಕೋತೀನಿ. ನನ್ನ ಹತ್ರ ನನ್ನ ಕಾರ್ ಕೀಸ್ ಇದೆ. ನಾನೀಗ ಮೆಟ್ಲು ಇಳ್ಕೊಂಡು ಕೆಳಗೆ ಹೋದ್ರೆ ಸಾಕು. ಸ್ವಲ್ಪ ಹುಷಾರಾಗಿದ್ರೆ ನಾನು ಇಲ್ಲಿಂದ ಆಚೆ ಹೋಗಿ ತಪ್ಪಿಸ್ಕೋಬಹುದು. ನಿನ್ನ ಸಹಾಯ ಬೇಕು. ಎಲ್ಲಿದ್ಯಾ? ಪ್ಲೀಸ್ ಹೆಲ್ಪ್ ಮಾಡು. ನಾವಿಲ್ಲಿ ಸುಮ್ಮನೆ ಕೈ ಕಟ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ. ನಾವೇನಾದ್ರೂ ಮಾಡಬೇಕು. ಆದಷ್ಟು ಬೇಗ ಏನಾದರೂ ಮಾಡಬೇಕು. ಮಕ್ಕಳ ಹೇಳ್ಕೇಳಿ, ಎಲ್ಲಿದ್ದೀರಾ? ಅಯ್ಯೋ ಅಯ್ಯೋ ಅಯ್ಯೋ, ಏನಿದು? ಏನೋ ಅಯ್ಯೋ, ವಾಪಸ್ ಬಾ. ನೀವೀಗ ಡೇಂಜರ್ ಝೋನ್ ಅಲ್ಲಿ ಇದ್ದೀರಿ. ಈ ಆಟದಲ್ಲಿ ನೀವು ಮುಂದುವರಿಯಬೇಕಾದರೆ ನೀವು ಬಿಲ್ಡಿಂಗ್ ಒಳಗಡೆ ಹೋಗಬೇಕು. ಓ ಇಲ್ಲ, ಮೊದಲೇ ನಿಮ್ಮ ಮಾತು ಕೇಳಿ ಇಲ್ಲಿವರೆಗೂ ಬಂದಾಗಿದೆ. ಮತ್ತೆ ನಿಮ್ಮ ಮಾತು ಕೇಳಲ್ಲ. ನಾನು ಸುಳ್ಳನ್ನು ಹೇಳುತ್ತಿಲ್ಲ, ಸಲಹೆಯನ್ನು ಕೊಡುತ್ತಾ ಇದ್ದೇನೆ. ಆಟಗಾರರಿಗೆ ಹಿಂಟ್ಸ್ ಕೊಡುವುದು ನನ್ನ ಕೆಲಸ. ದಾರಿ ಕ್ಲಿಯರ್ ಆಗಿದೆಯಾ? ಆಗ್ತಿಲ್ಲ. ನಾನು ವಾರ್ನ್ ಮಾಡಿದ್ದೆ. ನನ್ನ ಕಾರಿಗೆ ಏನ್ ಮಾಡಿದ್ರಿ? ಸ್ಪರ್ಧಿಗಳು ಹೊರ ಹೋಗುವುದನ್ನು ತಪ್ಪಿಸಲು ಕಾರನ್ನು ನಿಷೇಧಿಸಲಾಗಿದೆ. ಹೊರಗಿನ ಸಂಪರ್ಕವನ್ನು ತಡೆಯಲಾಗಿದೆ. ಇಲ್ಲ, ನೀವಿದನ್ ಮೊದಲೇ ಹೇಳಿರ್ಲಿಲ್ಲ. ಒಮ್ಮೆ ಸ್ಪರ್ಧಿಯು ಆಟದ ಒಳಗೆ ಬಂದ ಮೇಲೆ ಆಟವು ಮುಗಿಯುವವರೆಗೂ ಆಟದಿಂದ ಹೊರ ಹೋಗುವಂತಿಲ್ಲ. ಆಟದಲ್ಲಿ ಇನ್ನೂ 16 ಗಂಟೆಗಳು ಉಳಿದಿವೆ. ಏನದು? ನೀವೀಗ ಡೇಂಜರ್ ಝೋನ್ ಒಳಗಿದ್ದೀರಾ. ಇದು ಬೇಟೆಯ ಸಮಯ. ಮೊದಲೇ ಎಚ್ಚರಿಸಿದ್ದೆ. ವಾಪಸ್ ಮನೆ ಒಳಗ್ ಬಾ, ವಾಪಸ್ ಒಳಗ್ ಬಾ. ಮನೆ ಒಳಗ್ ಬಾ, ಮನೆ ಒಳಗ್ ಬಾ.
ಹೆಲ್ಪ್ ಮಾಡು ಪ್ಲೀಸ್. ಇದ್ರ ಸಹಾಯದಿಂದ ಸರ್ವೈವ್ ಆಗ್ಬೋದು ಅಂತ ಆ ರೋಬೋಟ್ ಹೇಳ್ತಲ್ವಾ? ನನಗೆ ಕೊಡು. ಹಲೋ ಹಲೋ, ನಮಗೆ ಯಾರಾದರೂ ದಯವಿಟ್ಟು ಸಹಾಯ ಮಾಡ್ತೀರಾ? ಹಲೋ, ನಮಗೆ ಸಹಾಯ ಬೇಕು. ಸಯನ, ಕಾರ್ ಆನ್ ಆಗ್ತಿಲ್ಲ. ಆಟ ಮುಗಿಯೋವರೆಗೂ ನಾವು ಹೊರಗೆ ಹೋಗೋಕ್ಕಾಗಲ್ಲ. ವಾಪಸ್ ಒಳಗೆ ಬರ್ತಿದ್ದೀನಿ. ಡೋರ್ ಲಾಕ್ ಆಗಿದೆ. ನಾನು ಒಳಗೆ ಬರೋಕ್ಕಾಗಲ್ಲ. ಸಯನ, ಅವಳಿಲ್ಲೇ ಇದ್ದಾಳೆ. ನಾನೇನ್ ಮಾಡ್ಲಿ? ಅವಳಿಗೆ ಮನೆ ಹಿಂದೆ ಬಂದು ನನಗೆ ಸಿಗಕ್ಕೆ ಹೇಳು. ಅಲ್ಲೇ ಇರು. ವಾಪಸ್ ಬಂದಿದೆ. ಪ್ಲೀಸ್ ನನ್ನ ಮಗಳನ್ನ ಕಾಪಾಡು ಪ್ಲೀಸ್. ಹೋಗು ಹೋಗು ಹೋಗು, ಇಲ್ಲಿಂದ ಬೇಗ ಹೋಗು. ಹೋಗು ಬೇಗ, ಓಡು ಓಡು ಓಡು. ಮ್ಯಾಡಿ, ಮೆಟ್ಲು ಹತ್ಕೊಂಡ್ ಬಾ, ಬೇಗ ಬಾ. ಮ್ಯಾಡಿ ಮ್ಯಾಡಿ ಮ್ಯಾಡಿ, ಬೇಗ ಬಾ.
ಇಲ್ಲಿಂದ ಹೊರಗೆ ಹೋಗೋದು ಹೇಗೆ ಅಂತ ನಾವು ಯೋಚನೆ ಮಾಡಬೇಕು. ಆಗಲ್ಲ, ಇದು ಆಟ, ಕೊನೆವರೆಗೂ ಆಡ್ಲೇಬೇಕು. ಖಂಡಿತ ಏನಾದ್ರೂ ಒಂದು ದಾರಿ ಇರ್ಲೇಬೇಕಲ್ವಾ? ಫ್ರಂಟ್ ಗೇಟಿಂದ ಹೊರಗೆ ಹೋಗ್ಬೋದಲ್ವಾ? ನಾವು ಲಾಕ್ ಆಗಿದ್ದೀವಿ, ಹೊರಗೆ ಹೋಗೋಕ್ಕೂ ದಾರಿ ಇಲ್ಲ, ಹೋದ್ರೂ ತಿಂದು ಹಾಕ್ಬಿಡತ್ತೆ. ಇಲ್ಲಿಗೆ ಡೈನೋಸರ್ಸ್ನ ಹೇಗ್ ತಂದ್ರು? ಅದೇಗ್ ಸಾಧ್ಯ? ಇವ್ರೇನೋ ಪ್ರೊಜೆಕ್ಷನ್ ತರ ಮಾಡಿರಬಹುದು. ಅದು ನಾವು ಅನ್ಕೊಂಡ್ ಹಾಗಲ್ಲ, ಅದು ನಿಜಾನೇ. ನಾವು ಸತ್ಯನ ಒಪ್ಕೊಳ್ಳೋದು ಒಳ್ಳೇದು. ನಾವು ಜೀವಂತವಾಗಿ ಹೊರಗೆ ಹೋಗೋದು ಮುಖ್ಯ. ನಾವಿಷ್ಟೇ ಜನ ಉಳ್ಕೊಂಡಿರೋದು. ಅವ್ರು ಹೇಳಿರೋ ಟೈಮ್ ಪ್ರಕಾರ ಆಟ ಮುಗಿಯೋದಕ್ಕೆ ಇನ್ನ ನಮ್ಮ ಹತ್ರ 6 ಗಂಟೆಗಳಿವೆ. ಆಮೇಲೆ ಇದೆಲ್ಲ ಮುಗ್ದೋಗುತ್ತೆ. ಅದಿದ್ಯಲ್ಲ, ಆ ರೋಬೋಟ್ ನಮ್ಮಲ್ಲಿ ಒಬ್ರು ಮಾತ್ರ ಫೈನಲ್ಗೆ ಹೋಗ್ತಾರೆ ಅಂತ ಹೇಳಿದೆ. ನಾವೆಲ್ಲ ಫೈನಲ್ಸ್ಗೆ ತಲುಪೋದಕ್ಕಾಗಲ್ಲ ಅಂತಾರಲ್ಲ. ನಾವು ಖಂಡಿತ ಫೈನಲ್ಸ್ಗೆ ತಲುಪೋಣ. ಮ್ಯಾಡಿ, ನಿನ್ ತಮ್ಮನ್ನ ಕೊನೆದಾಗ ಎಲ್ಲಿ ನೋಡ್ದೆ? ಅವನು ಡೈನೋಸರ್ಸ್ನ ಹುಡ್ಕೊಂಡು ಕಾಡೊಳಗೆ ಹೋದ. ಅವನಿಗೆ ಅದು ತುಂಬಾ ಇಷ್ಟ ಆಯ್ತಂತೆ, ಅದಕ್ಕೆ ಹುಡ್ಕೊಂಡು ಹೋದ. ಅಲ್ಲಿ ಯಾವ ಥರ ಡೈನೋಸರ್ ಇತ್ತು? ಆವಾಗ್ಲೇ ನೀವು ನೋಡಿದ್ರಲ್ಲ, ಆ ಥರದ್ದು. ಅದು ಭಯಾನಕವಾಗಿತ್ತಾ? ಇಲ್ಲ. ಓಕೆ ಸರಿ, ನೀವಿಬ್ರು ಕಾಡಲ್ಲಿ ಎಷ್ಟೊತ್ತಿದ್ರಿ? ತುಂಬಾ ಹೊತ್ತು. ಆದ್ರೆ ನನಗೆ ಭಯ ಆಯ್ತು, ಅದಕ್ಕೆ ವಾಪಸ್ ಬಂದೆ. ಭಯಾನ? ಯಾಕೆ, ಏನಾಯ್ತು? ನಮ್ಮನ್ನ ಅದು ಹಿಂಬಾಲಿಸ್ಕೊಂಡು ಬಂದಂಗೆ ಸದ್ದು ಕೇಳಿಸ್ತಿತ್ತು. ರಾಪ್ಟರ್ ಹಿಂಬಾಲಿಸ್ಕೊಂಡು ಬಂದಿದ್ದು. ಒಂದು ನಿಮಿಷ ಬರ್ತೀನಿ. ಏನ್ ಯೋಚಿಸ್ತಿದ್ಯಾ? ನನ್ನ ಮಗನ್ ಕರ್ಕೊಂಬರ್ಬೇಕು. ತುಂಬಾ ಹೊತ್ತಾಗಿದೆ, ಅವನೇ ಬರ್ಲಿ ಅಂತ ಕಾಯಕ್ಕಾಗಲ್ಲ. ಹೊರಗೆ ತುಂಬಾ ಅಪಾಯ ಇದೆ. ನಿನ್ನ ಗನ್ ಕೊಡು ನನ್ಗೆ. ಸಿಯಾನ, ಹೊರಗೆ ಸೇಫ್ ಅಲ್ಲ, ಅದ್ರಲ್ಲೂ ಕತ್ಲೆ ಆಗಿರುವಾಗ. ಕಾಡಲ್ಲಿ ದಾರಿನೇ ಗೊತ್ತಾಗಲ್ಲ. ನೀನ್ ವಾಪಸ್ ಬರ್ದೇ ಇರ್ಬೋದು. ನೀನ್ ನನ್ನ ಮಗಳನ್ನ ನೋಡ್ಕೋ, ಸರಿನಾ? ನಾನ್ ವಾಪಸ್ ಬರೋವರೆಗೂ ಏನೇ ಆದ್ರೂ ಅವಳನ್ನ ಹೊರಗಡೆ ಹೋಗೋದಕ್ ಮಾತ್ರ ಬಿಡ್ಬೇಡ. ಹೌದಾ? ನೀನ್ ವಾಪಸ್ ಬಂದಿಲ್ಲ ಅಂದ್ರೆ ನಾನ್ ಬಂದೇ ಬರ್ತೀನಿ. ಅಮ್ಮ, ಹೋಗ್ಬೇಡ. ಇಲ್ಲಿ ಕೇಳು ಮ್ಯಾಡಿ, ನೀನೇನು ಯೋಚನೆ ಮಾಡ್ಬೇಡ ಆಯ್ತಾ? ಏನೂ ಆಗಲ್ಲ, ನಾನ್ ವಾಪಸ್ ಬರ್ತೀನಿ ಆಯ್ತಾ? ನೋಡು, ನಿನ್ ತಮ್ಮ ಕಾಡಲ್ಲಿ ಕಳ್ದು ಹೋಗಿದ್ದಾನೆ. ಅವನೇ ವಾಪಸ್ ಬರಕ್ಕಾಗಲ್ಲ, ಅದಕ್ಕೆ ನಾನು ಹೋಗ್ಬೇಕು. ನಾನು ಕಾಡ್ಗೆ ಹೋಗಿ ಅವನ್ನ ಹುಡುಕಿ ಕರ್ಕೊಂಡು ಬರ್ತೀನಿ ಅಷ್ಟೇ, ಓಕೆ? ಅಳ್ಬಾರ್ದು ಆಯ್ತಾ? ಏನೂ ಆಗಲ್ಲ. ನೀನ್ ವಾಪಸ್ ಬಂದಿಲ್ಲ ಅಂದ್ರೆ ನಾನು ಬಂದೇ ಬರ್ತೀನಿ. ನಿಮ್ಮಿಂದ ದೂರ ಎಲ್ಲೂ ಹೋಗಲ್ಲ. ಅಪ್ಪ ಹೋದಂಗೆ ನೀನು ಹೋಗ್ಬಿಟ್ರೆ? ನಿನ್ ತಂದೆಗಾದಾಗೆ ನನಗೇನೂ ಆಗಲ್ಲ. ನಾನು ನಿಮ್ಮನ್ ಬಿಟ್ಟು ಯಾವತ್ತೂ ಎಲ್ಲೂ ಹೋಗಲ್ಲ, ಓಕೆ? ನನ್ನ ಅಪ್ಪನಿಗೆ ಕಂಪೇರ್ ಮಾಡಬೇಡ. ನಾನು ನಿಮ್ಮನ್ನ ಕೊನೆವರೆಗೂ ಕಾಪಾಡ್ತೀನಿ ಆಯ್ತಾ? ನಾವ್ ಈ ಆಟದಲ್ಲಿ ಯಾವುದೇ ಕಾರಣಕ್ಕೂ ಸೋಲ್ಬಾರ್ದು. ನೀನ್ ಸ್ವಲ್ಪ ಧೈರ್ಯ ತಗೊಂಡು ನನ್ನ ಜೊತೆಗಿದ್ರೆ ನಾವು ಖಂಡಿತ ಗೆದ್ದೇ ಗೆಲ್ತೀವಿ. ಸೊ ಅದಕ್ಕೆ ಒಳ್ಳೆ ಹುಡುಗಿ ಥರ ಇರು. ಝಾರಾ ಜೊತೆ ಇರು ಆಯ್ತಾ? ಅವಳು ಹೇಳ್ದಾಗ ಕೇಳು. ನಾನು ಸ್ವಲ್ಪ ಹೊತ್ತಲ್ಲೇ ವಾಪಸ್ ಬರ್ತೀನಿ ಆಯ್ತಾ? ನೋಡು, ನಾನು ಹೋಗಿ ಅವನ್ನ ಹುಡ್ಕೊಂಡು ಕರ್ಕೊಂಬರ್ತೀನಿ. ನಾವು ಬಾಗ್ಲತ್ರನೇ ಇರ್ತೀವಿ ನೀವು ಬರೋ ತನಕ. ಹುಷಾರಾಗಿರು, ಸರಿನಾ? ಖಂಡಿತ ಹೋಗಿ ಬರ್ತೀನಿ. ಬೇಗ ಬರ್ತೀನಿ ಆಯ್ತಾ? ಬೇಗ ಬಾ. ಇದನ್ನು ತಗೊಂಡು ಹೋಗು. ಅಪ್ಡೇಟ್ ಕೊಡ್ತಾ ಇರು, ಸರಿನಾ?
ಅಮ್ಮನ ಬಗ್ಗೆ ಯೋಚನೆ ಮಾಡಬೇಡ, ಅವಳಿಗೆ ಏನೂ ಆಗಲ್ಲ. ಇಲ್ಲಿ ಕೂತ್ಕೋ. ಸ್ಯಾಮ್, ಅದು ಹೇಗೆ ಅಷ್ಟೊಂದು ಕಾನ್ಫಿಡೆಂಟಾಗಿ ಹೇಳ್ತೀಯಾ? ಅವಳ ಹತ್ರ ಗನ್ ಇದೆಯಲ್ಲ, ತನ್ನನ್ನು ತಾನು ಪ್ರೊಟೆಕ್ಟ್ ಮಾಡ್ಕೊಳ್ಳೋಕೆ ಅಷ್ಟು ಸಾಕು ಅಲ್ವಾ? ಆ ಟೀರೆಕ್ಸ್ ವಾಪಸ್ ಬಂದ್ಬಿಟ್ರೆ ಆ ಚಿಕ್ಕ ಗನ್ನಿಂದ ಕಾಪಾಡ್ಕೊಳಕ್ ಸಾಧ್ಯನಾ ಹೇಳು? ಐ ಆಮ್ ಸಾರಿ ಸ್ಯಾಮ್, ನೀನು ಇದನ್ನೆಲ್ಲ ನೋಡಿದ್ಯಾ? ಈ ಇಡೀ ಜಾಗ ಒಂದು ಚಕ್ರವ್ಯೂಹ ಇದ್ದ ಹಾಗೆ, ಗೊತ್ತಾಯ್ತಾ? ನೀನು ಅನ್ಕೊಂಡಷ್ಟು ಸುಲಭ ಅಲ್ಲ, ನೀನು ಅದನ್ನು ಮರಿಬೇಡ. ಏನದು? ಇಲ್ಲೇ ಇರಿ. ಇಲ್ಲೇ ನಿಂತಿರುವಾಗ ಅದು ಬಂದ್ಬಿಟ್ರೆ ಏನು ಮಾಡೋದು? ಸುಮ್ಮನೆ ಇಲ್ಲೇ ನಿಂತ್ಕೊಳ್ಳಿ. ಯಾಕೆ ಬಾಗ್ಲು ತಾನಾಗೆ ಓಪನ್ ಆಯ್ತು?
ಅಮ್ಮ ನಾ ಎಲ್ಲಿದ್ದೀನಿ? ಪೀಟರ್, ಎಲ್ಲಿದ್ದೀಯಾ ನೀನು? ನಿನ್ನನ್ನು ಕಾಣಿಸ್ತಿಲ್ಲ. ನನ್ನ ವಾಯ್ಸ್ ಕೇಳ್ಕೊಂಡು ಬನ್ನಿ. ಅಮ್ಮ ಯಾರಿಗಾದ್ರೂ ಕೇಳಿಸ್ತಿದ್ಯಾ? ರಿಪ್ಲೈ ಮಾಡಿ. ಹಾ, ನಾವಿಲ್ಲೇ ಇದ್ದೀವಿ. ಅಮ್ಮ, ಸದ್ಯ ನಿಮ್ಮಮ್ಮಂಗೆ ಏನೂ ಆಗಿಲ್ಲ. ಮ್ಯಾಡಿ, ನೀನ್ ಮುಂದೆ ಹೋಗ್ತಾರೆ ಸರಿನಾ? ಇಲ್ಲ. ನಾವಿಲ್ಲಿಂದ ಹೋಗ್ಲೇಬೇಕು, ಇಲ್ಲ ಅಂದ್ರೆ ಅದು ನಮ್ಮನ್ನು ಹಿಡಿಯುತ್ತೆ, ಸರಿನಾ? ನಾನು ಮಾತು ಕೊಡ್ತೀನಿ, ನಿನ್ನ ಪ್ರಾಣಕ್ಕೆ ಏನೂ ಆಗಕ್ ಬಿಡಲ್ಲ ಅಂತ. ಓಕೆ? ಅಲ್ಲಿ ಬಾಗ್ಲು ಕಾಣಿಸ್ತಿದ್ಯಲ್ಲ, ನೀನು ಆ ಬಾಗ್ಲಿಂದ ಹೊರಗೆ ಹೋಗಿ ಪಕ್ಕದ ರೂಮ್ಗೆ ಹೋಗು. ಮೊದಲು ನೀನು ಹೋಗು, ಹಿಂದೆ ನಾನು ಬರ್ತೀನಿ. ನನಗೆ ಭಯ ಆಗ್ತಿದೆ. ಅದನ್ನ ನೋಡಿದ್ರೆ ಅದನ್ನ ನಾನು ಡೈವರ್ಟ್ ಮಾಡ್ತೀನಿ, ಸರಿನಾ? ನೀನು ನಿಂತ್ಕೊಳ್ದೆ ಮುಂದೆ ಹೋಗು. ನಾನು ಹೇಳ್ದಂಗೆ ಆ ಬಾಗ್ಲಿಂದ ಪಕ್ಕದ ರೂಮ್ಗೆ ಹೋಗು. ಹೋಗು. ಎಲ್ಲಿದ್ಯಾ? ಸಿಕ್ಬಿಟ್ಯಾ ಪೀಟರ್? ಸದ್ಯ ಸಿಕ್ಬಿಟ್ಯಲ್ಲ.
ನನ್ನ ಕ್ಷಮಿಸ್ಬಿಡಿ ಅಮ್ಮ. ಪರವಾಗಿಲ್ಲ, ಈಗ ಸಿಕ್ಬಿಟ್ಟಿಯಲ್ಲ, ಇವಾಗ ನೀನು ಸಿಕ್ಕಲ್ಲ ಅಷ್ಟೇ ಸಾಕು ನನಗೆ. ಇವಾಗ ಬೇಗ ಆ ಮನೆಗೆ ವಾಪಸ್ ಹೋಗೋಣ ನಡಿ, ಆಟ ಬೇಗ ಮುಗ್ದೋಗುತ್ತೆ. ನಾನು ಕಳೆದೋಗ್ಬಿಟ್ಟೆ, ವಾಪಸ್ ಬರಕ್ಕೆ ದಾರಿ ಸಿಗಲಿಲ್ಲ. ವಾಪಸ್ ಹೋಗೋದಕ್ಕೆ ನಂಗೆ ದಾರಿ ಗೊತ್ತಿದೆ, ಆಯ್ತಾ? ಇದು ಆಟ ಅಂದ್ಕೊಂಡಿದ್ದೆ. ಹೌದು, ಆದರೆ ಇದು ಸಾವು ಬದುಕಿನ ಆಟ ಅಷ್ಟೇ. ಬೇಗ ಬಾ. ಅಮ್ಮ, ಮ್ಯಾಡಿ, ಸ್ಯಾಮ್ ಪಕ್ಕದಲ್ಲಿದ್ದಾಳಾ? ಅವ್ರು ಸತ್ತೋದ್ರು, ಡೈನೋಸಾರ್ ತಿಂದ್ಬಿಡ್ತು. ಏನ್ ಹೇಳ್ತಿದ್ಯಾ ನೀನು? ಏನಾಯ್ತು? ಅವಳು ಒಳಗಡೆನೆ ಇದ್ಲಲ್ಲ. ಒಂದ್ ಡೈನೋಸಾರ್ ಬಂದು ದಾಳಿ ಮಾಡ್ತು. ಅದ್ ಚಿಕ್ಕ ಡೈನೋಸಾರ್ ಇತ್ತಲ್ಲ, ಅದ್ ಬಂದು ತಿಂದ್ಬಿಡ್ತು. ಝಾರಾ ನಿನ್ ಜೊತೆ ಇದ್ದಾಳಾ? ಅವರು ಮೇಲಿದ್ದಾರೆ. ಸರಿ, ಇವಾಗ ನೀನ್ ಎಲ್ಲಿದ್ಯಾ ಹೇಳು? ನಾನ್ ಕಬೋರ್ಡ್ ಅಲ್ಲಿ ಔಸ್ಕೊಂಡಿದ್ದೀನಿ, ಆದ್ರೆ ಅದು ಹೊರಗ್ ನಿಂತ್ಕೊಂಡು ಕಾಯ್ತಾ ಇದೆ. ಸರಿ, ನೀನ್ ಅಲ್ಲೇ ಇರು, ನಾನ್ ಪೀಟರ್ನ ಕರ್ಕೊಂಡು ಅಲ್ಲಿಗೆ ಬರ್ತೀನಿ. ಏನು ಯೋಚನೆ ಮಾಡ್ಬೇಡ, ಬೇಗ ಬಂದ್ಬಿಡ್ತೀನಿ, ಸರಿನಾ? ಇವಾಗ ಅದಿಲ್ಲ ಅನ್ಸುತ್ತೆ. ಪರವಾಗಿಲ್ಲ, ನೀನ್ ಅಲ್ಲೇ ಇರು. ಹುಷಾರಾಗಿರು ಅಮ್ಮ. ಖಂಡಿತ ಹುಷಾರಾಗಿರ್ತೀನಿ, ಸರಿನಾ? ಲವ್ ಯು. ಐ ಲವ್ ಯು ಟು. ಈ ಸಲ ಡಿಫ್ರೆಂಟ್ ಆಗಿರೋದ್ನೆಲ್ಲ ಸೆಲೆಕ್ಟ್ ಮಾಡಿದ್ದೀರಾ? ಇನ್ನೊಬ್ಳು ಸತ್ಲು ಅನ್ಸುತ್ತೆ. ಸಮಂತ ಆಟದಲ್ಲಿ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಹಾಗಾದ್ರೆ ವಿನ್ನರ್ ಯಾರು ಅಂತ ಅನೌನ್ಸ್ ಮಾಡ್ಬೋದಲ್ಲ? ಇನ್ನು 3 ಜನ ಇದ್ದಾರೆ. ಆ 3 ಜನದಲ್ಲಿ ಯಾರು ಗೆಲ್ತಾರೆ ಅಂತ ನೋಡ್ಬೇಕಂತಿದ್ಯಾ? ಓ, ಕಿರಾತಕ ನೀನು. ಆ್ಯಂಡ್ ಐ ಲವ್ ಇಟ್. ಅವ್ರಿಗೆ ಫೈನಲ್ಗೆ ಹೋಗಕ್ಕೆ ಇಷ್ಟ ಅಂತ ಹೇಳಿದೆ ಅಲ್ವಾ? ಅದು ಸರಿನೇ. ನಂಗೊತ್ತು, ಅದು ಲಾರ ಅನ್ಕೊಂಡಿರ್ಲಿಲ್ಲ. ಫಸ್ಟ್ ಸಾಯದ ಅವಳೇ ಆಗಿದ್ರಿಂದ ನಾನೇ ಗೆಲ್ಲೋದು. ಇಷ್ಟು ಬೇಗ ಅಲ್ಲ, ಇನ್ನು 3 ಜನ ಇದ್ದಾರೆ, ಸ್ವಲ್ಪ ಕಾಯ್ಬೇಕು. ಅವಳು ಗುಹೆಯಿಂದ ಆಚೆನೇ ಬರಲ್ಲ, ಮಕ್ಳನ್ನ ಕಾಪಾಡಕ್ಕೋಗಿ ತನ್ನ ಪ್ರಾಣನ ಕಳ್ಕೊತಾಳೆ. ಮತ್ತೆ ಆ ಹುಡುಗ ತುಂಬಾ ಧೈರ್ಯವಂತ, ಅವನೇ ವಿನ್ನರು. ಏನಂತ್ಯ? ಅಮ್ಮ ಗೆಲ್ತಾಳೆ ಅಂತ ಅನ್ಸುತ್ತೆ. ಅವಳು ಅಷ್ಟು ಸುಲಭವಾಗಿ ಸೋಲೋದಕ್ಕೊಪ್ಪಲ್ಲ. ಕರಳಿನ ಕರ ಯಾವತ್ತೂ ಸೋಲಲ್ಲ. ನಿನ್ ಪ್ಲಾನ್ ಚೆನ್ನಾಗಿದೆ, ಎಲ್ರನ್ನು ದೂರ ಮಾಡ್ಬಿಟ್ಟೆ. ನಿನ್ ಪ್ಲಾನು ಚೆನ್ನಾಗಿತ್ತು, ಎಲ್ಲಾ ಡೋರ್ಸ್ ಓಪನ್ ಮಾಡ್ಬಿಟ್ಟಿಯಲ್ಲ ಕಿರಾತಕ. ಸ್ವಲ್ಪ ಜಾಸ್ತಿ ಮಜಾ ಬರ್ಲಿ ಅಂತ ಮಾಡಿದೆ ಅಷ್ಟೇ. ಅವ್ರನ್ನೆಲ್ಲ ಸಪ್ರೇಟ್ ಮಾಡಿದ್ರೆ ಅಪಾಯ ಇನ್ನೂ ಜಾಸ್ತಿ ಆಗುತ್ತೆ ಅನ್ಕೊಂಡೆ. ನಾನ್ ಅನ್ಕೊಂಡಂಗೆ ಎಲ್ಲಾನು ಆಯ್ತು. ನಿನ್ ಮೇಲೆ ಅವ್ರಿಗೆ ಡೌಟ್ ಬರಲ್ಲ ಅಂತ ನಿನ್ಗೆ ಅನಿಸ್ತಾ ಇದೀಯಾ? ಸ್ಯಾಮ್ಗಿತ್ತು, ಗೇಮ್ ಬಗ್ಗೆ ನನಗೇನು ಗೊತ್ತು ಅಂತ ತಿಳ್ಕೊಳ್ಳೋದಕ್ಕೆ ನನ್ನ ತಲೆ ತಿಂದ್ಬಿಟ್ಲು. ನಮ್ಸಕ್ ಸ್ವಲ್ಪ ಕಷ್ಟ ಆಯ್ತು. ವಾಪಸ್ ಕೆಳಗೆ ಹೋಗು, ಆಟನ ಮುಂದುವರ್ಸು. ಆಟ ಮುಗಿಯೋಕೆ ಇನ್ನು 1 ಗಂಟೆ ಇದೆ, ಚೆನ್ನಾಗಾಡು. ಖಂಡಿತ. ಹೇ ಹೇ, ಬಾ ನನ್ನ ಜೊತೆ.
ನನ್ನ ಇಲ್ಲೇ ಔಸ್ಕೊಂಡಿರು, ನಾನು ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಅಮ್ಮ ಹೇಳಿದ್ರು. ನಿನ್ನನ್ನು ಕರ್ಕೊಂಡು ಬರೋಕ್ಕೆ ನಿಮ್ಮಮ್ಮ ನನಗೆ ಹೇಳಿದ್ದಾರೆ. ಹೌದಾ? ಹೌದು, ನನಗೆ ಹೇಳಿದ್ದಾರೆ. ಬಾ, ನಾನು ನಿನ್ನನ್ನು ಕರ್ಕೊಂಡು ಹೋಗ್ತೀನಿ. ಇದೆಲ್ಲ ಯಾವಾಗ ಮುಗಿಯುತ್ತೆ? 10 ನಿಮಿಷ, ಆಮೇಲೆ ಇವೆಲ್ಲ ಮುಗಿಯುತ್ತೆ. ಓಕೆ, ಬಾ ಹೋಗೋಣ. ಪುಟ್ಟಿ, ನನಗೆ ಇದನ್ನು ಕೊಡ್ತೀಯಾ? ನನ್ನ ಪ್ಲಾನ್ ಪ್ರಕಾರ ಇದು ಬೇಕಾಗಿಲ್ವಲ್ಲ? ಓ, ಏನೂ ಇಲ್ಲ ಪುಟ್ಟಿ, ನಾವಿಲ್ಲಿಂದ ಹೋಗೋಣ ಅಂತ ಹೇಳಿದೆ. ಏನು ಗೊತ್ತಾ, ನೀನು ಇಲ್ಲೇ ಇರೋದು ಸೇಫ್ ಅಂತ ನನಗೆ ಅನಿಸ್ತಿದೆ. ನಾನು ಅಮ್ಮನ ಕರ್ಕೊಂಡು ಬರ್ತೇನೆ. ನಾನು ನಿಮ್ಮ ಜೊತೆ ಬರಲಾ? ಪರವಾಗಿಲ್ಲ, ನೀನು ಇಲ್ಲೇ ಇರು. ಬೇಗ ಬಾ, ಬೇಗ ಬೇಗ. ಕಂಗ್ರ್ಯಾಚುಲೇಷನ್ಸ್. ಆಟದಲ್ಲಿ ಕೇವಲ 20 ನಿಮಿಷಗಳು ಉಳಿದಿವೆ. ಈಗ 3 ಸ್ಪರ್ಧಿಗಳು ಮಾತ್ರ ಉಳಿದಿದ್ದಾರೆ. ನಾನು ಮತ್ತೆ ಝಾರಾ ಅಷ್ಟೇ ಉಳ್ಕೊಂಡಿರೋದಾ? ನೀವು ಮತ್ತು ನಿಮ್ಮ ಮಕ್ಕಳು. ಗುಡ್ ಲಕ್. ಇಲ್ಲ, ನನ್ನ ಮಕ್ಕಳು ಈ ಆಟದಲ್ಲಿ ಇಲ್ಲ. ಡೈನೋಸರ್ ಹೋಟೆಲ್ ಒಳಗೆ ಯಾರ್ಯಾರು ಬಂದಿದ್ದೀರೋ ಅವರೆಲ್ಲರೂ ಇಲ್ಲಿ ಸ್ಪರ್ಧಿಗಳೇ. ಹೊಸ ಚಾಲೆಂಜ್ ಈಗ 5 ಸೆಕೆಂಡ್ಗಳಲ್ಲಿ ಶುರುವಾಗಲಿದೆ. ಈಗ ಕೌಂಟ್ ಡೌನ್ ಶುರು. ಗಮನವಿಟ್ಟು ಕೇಳಿಸಿಕೊಳ್ಳಿ. 5, 4, 3, 2, 1. ನಡಿ, ಆ ಕಡೆ ಹೋಗೋಣ. ಬೇಗ ನಡಿ, ಬಾ. ಈಗೇನ್ ಮಾಡೋದು? ಇಲ್ಲಿಂದ ಹೊರಗೆ ಹೋಗೋಕ್ಕಾಗಲ್ಲ. ನಾವ್ ಇಲ್ಲಿಂದ ಜೀವಂತವಾಗಿ ಹೋಗ್ಲೇಬಾರ್ದು ಅಂತ ಇಷ್ಟೆಲ್ಲ ಮಾಡ್ತಿದ್ದಾರೆ ಅವರು. ನೀನ್ ಇಲ್ಲಿ ಬಚ್ಚಿಟ್ಕೋ, ಆಯ್ತಾ? ಇಲ್ಲೇ ಕುತ್ಕೋ, ಏನು ಸದ್ ಮಾಡ್ಬೇಡ. ನಾನು ಹೇಳೋವರೆಗೂ ಹೊರಗೆ ಬರ್ಬೇಡ, ಆಯ್ತಾ?
ಏನಾಗಿಲ್ಲ ತಾನೆ? ನೀನ್ ಬದುಕಿದೀಯಾ? ನೀನ್ ಸತ್ತೋದೆ ಅನ್ಕೊಂಡಿದ್ದೆ. ನಾವು ಹುಷಾರಾಗಿರ್ಬೇಕು. ಮನೆಯೊಳಗೆ ಡೈನೋಸರ್ಗಳಿವೆ. ಅಲ್ಲ, ನೀನ್ ಸತ್ತೋಗಿದೀಯಾ ಅನ್ಕೊಂಡಿದ್ದೆ. ಹೌದು, ನನ್ನ ಮೇಲೂ 1-2 ಸಲ ದಾಳಿ ಆಗಿತ್ತು. ಸದ್ಯ ಬಚಾವಾಗದೆ. ಆದ್ರೆ ಆ ರೋಬೋಟ್ 3 ಜನ ಉಳ್ಕೊಂಡಿದ್ದೀರಾ ಅಂತ ಹೇಳ್ತು. ಹೌದು, ಸ್ಯಾಮ್ ಇಲ್ಲೆಲ್ಲೋ ಇರ್ಬೇಕನ್ಸುತ್ತೆ. ತುಂಬ ಅಪಾಯ ಇತ್ತು, ಅದಕ್ಕೆ ಸಪ್ರೇಟ್ ಆದ್ವಿ. ಇಲ್ಲ, ಅದು 3 ಜನ ಅಂತ ಹೇಳ್ತು. ನಾನು ಮತ್ತೆ ನನ್ನ ಮಕ್ಕಳು. ನಿನ್ನ ಯಾಕೆ ಕೌಂಟ್ ಮಾಡಲಿಲ್ಲ? ಮ್ಯಾಡಿ, ನೀನ್ ಕಂಡಿಡಿಯಲ್ಲ ಅಂತ ಅನ್ಕೊಂಡಿದ್ದೆ. ನೀನ್ ತುಂಬಾ ಜಾಣೆ ಇದೆಯಾ. ಏನ್ ಮಾಡ್ತಿದೀಯಾ? ಏನ್ ನಡೀತಾ ಇದೆ ಇಲ್ಲಿ? ಏನ್ ನಡೀತಾ ಇದೆ ಅಂತ ನಿನ್ಗೆ ಅನ್ಸುತ್ತೆ ಸಿಯಾನಾ? ನೀನೀಗ ಗೇಮಲ್ಲಿದ್ಯಾ. ಚೆನ್ನಾಗಾಡೋರು ಮಾತ್ರ ಉಳಿಯೋದು. ನನ್ ದಾರಿಗಡ್ಡ ಬರಬೇಡ. ಮ್ಯಾಡಿ ನನ್ನ ಫ್ರೆಂಡ್ ಜೊತೆ ಆರಾಮಾಗಿದ್ದಾಳೆ. ಅವಳಿಗೇನಾಗಬೇಕೋ ಅದೇ ಆಗುತ್ತೆ ಬಿಡು. ಈಗ ಆಟ ಮುಗಿಯೋಕ್ಕೆ 10 ನಿಮಿಷ ಮಾತ್ರ ಉಳಿದಿರೋದು. ಕೊನೆಗೊಬ್ಬ ಯಾರು ಉಳಿತಾರೋ ಅವರೇ ಗೆಲ್ಲೋದು. ನನ್ನ ಮಗಳ ಹತ್ರ ಹೋಗೋದಕ್ಕೆ ನಂಗೆ ಬಿಡು. ನಾನು ಶೂಟ್ ಮಾಡಬೇಕಾಗುತ್ತೆ. ನೀನ್ ಯಾಕೆ ಹೀಗೆ ಮಾಡ್ತಿದ್ಯಾ? ಯಾಕಂದ್ರೆ ಮಜಾ ಇದೆ. ಪೀಟರ್ ಪೀಟರ್ ಪೀಟರ್, ನಮ್ಮಿಬ್ರಲ್ಲೂ ಇನ್ಮುಂದೆ ಒಂದು ವಿಷಯ ಕಾಮನ್ ಆಗಿರುತ್ತೆ. ಹಾ, ನನ್ನ ಕಣ್ಮುಂದೆ ನನ್ನ ತಾಯಿ ಸಾಯೋದನ್ನ ನೋಡಿದ್ದೆ. ಹಾ, ಇದು ನಿಯಮಕ್ಕೆ ವಿರುದ್ಧ. ಆಟದ ನಿಯಮಗಳನ್ನು ಪಾಲಿಸಿ ಮಾತ್ರ ಆಟವನ್ನು ಗೆಲ್ಲಬೇಕು. ನಿಯಮಗಳನ್ನು ನೀವು ಕೂಡ ಪಾಲಿಸಬೇಕು. ರೂಲ್ಸ್ ಮಾಡೋದು ನಾನು. ಆಟದ ಮುಂಚೆಯೇ ನಿಯಮಗಳನ್ನು ಹೇಳಲಾಗಿದೆ. ಇದು ಆಟದ ನಿಯಮವಲ್ಲ. ಗುಡ್ ಶಾಟ್. ಯಾರ್ ಗುರು ನೀನು? ನಾನು ಗೇಮ್ ಮಾಸ್ಟರ್. ನಿನಗೆ ಹೇಗೆ ಅನಿಸ್ತಾ ಇದೆ? ಆಟ ಆಡಿ ತುಂಬಾ ಖುಷಿ ಆಗ್ತಾ ಇದೆಯಾ? ಕೊನೆಯದಾಗಿ ಒಂದು ಚಾಲೆಂಜ್ ಅನ್ನು ಎದುರಿಸಿದ್ರೆ ಆಟ ಮುಗಿಯುತ್ತೆ. ಈಗ ಆಟ ತುಂಬಾ ಮಜವಾಗಿರುತ್ತೆ. ಕೊನೆಗೂ ನೀನು ನನ್ನ ಕೈಲೇ ಸಾಯೋ ಹಾಗಾಯ್ತು. ನಿಂತ್ಕೋ. ಎಲ್ಲಿಗೆ ಹೋಗ್ತಾ ಇದೀಯಾ? ಆಟ ಮುಗಿಯೋಕೆ ಇನ್ನೂ ಟೈಮ್ ಇದೆ. ಬೇಗ ಕಾರಲ್ಲಿ ಹೋಗಿ ಕೂತ್ಕೊಳ್ಳಿ. ನೀನ್ ಹೀಗೆಲ್ಲ ಆಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ಪರವಾಗಿಲ್ಲ, ನಿನಗೂ ಧೈರ್ಯ ಇದೆ. ನನಗೆ ಶಾಕ್ ಆಯ್ತು. ಅವಳು ಹೇಳಿದ್ ಸರಿನೇ. ಕರುಳಿನ ಕರೆ ಜೋರಾಗಿರುತ್ತೆ. ಏನ್ ನಡೀತಾ ಇದೆ ಇಲ್ಲಿ? ನಿಮ್ಮ ಖುಷಿಗೆ ಯಾವ್ದೋ ಹುಚ್ಚಾಟ ಆಡ್ತಿದ್ದೀರಾ. ಹಾಗೂ ಕೂಡ ಹೇಳ್ಬೋದು. ಹಾ, ಏನ್ ಸಖತ್ತಾಗಿರುತ್ತಲ್ಲ. ಸಾವಿನ ಆಟ ಆಡೋದು. ಮ್ಯಾನ್ ವರ್ಸಸ್ ಡೈನೋಸರ್. ನಿಂಗೆ ಹುಚ್ಚ ಹಿಡಿದಿದೆ.
ನಾನು ಮತ್ತೆ ತುಂಬಾ ಜನ ಇದರಲ್ಲಿದ್ದೇವೆ. ನಾನು ಒಬ್ಬನೇ ನೋಡ್ತಾ ಇರೋದು ಅಂತ ಅನ್ಕೊಂಡಿದೀಯಾ? ಎಲ್ಲ ಕಡೆ ಕ್ಯಾಮ್ರಾಗಳು ಹಾಕಿದ್ದೀವಿ. ಎಷ್ಟು ದುಡ್ಡು ಕೊಟ್ಟು ನೋಡ್ತಾರೆ ಗೊತ್ತಾ? ಈ ಆಟ ನೋಡೋದಕ್ಕೆ ಮುಗಿ ಬೀಳ್ತಾರೆ, ಬೆಟ್ಸ್ ಕಟ್ಟಿದ್ದಾರೆ. ಈ ಜೂಜ್ ಆಡ್ತಾರಲ್ಲ, ಇದು ಆ ತರ ಆಟನೇ ಅನ್ಕೋ. ಲೈವ್ ಆಗಿರುತ್ತೆ, ಸೀಕ್ರೆಟ್ ಆಗಿರುತ್ತೆ. ಈ ಆಟದಲ್ಲಿ ಎಷ್ಟು $1 ಮಿಲಿಯನ್ ದುಡ್ಡು ಜನ ಇನ್ವೆಸ್ಟ್ ಮಾಡಿದ್ದಾರೆ ಅಂತ ಗೊತ್ತಾ ನಿನಗೆ? ಗೊತ್ತಾ? ಕೊನೆ ನಿಮಿಷಕ್ಕೆ ಸ್ವಾಗತ. ಒಬ್ಬರು ಮಾತ್ರ ಜಯಶಾಲಿಯಾಗಲು ಸಾಧ್ಯ. ಅದು ಬರ್ತಿದೆ. ನಿಜ ಹೇಳ್ತೀನಿ ಕೇಳು, ಅದು ತುಂಬಾ ಹಸುವಾಗಿದೆ. ನಾನು ಎಚ್ಚರಿಕೆ ಕೊಟ್ಟಿದ್ದೆ, ನೀವು 3 ಜನ ಉಳ್ಕೋತೀರಾ, ಒಬ್ರು ಮಾತ್ರ ಗೆಲ್ತಾರೆ ಅಂತ. 45 ಸೆಕೆಂಡ್ಗಳು ಉಳಿದಿವೆ. ಅದೆಷ್ಟು ಚೆನ್ನಾಗಿದೆ ಅಲ್ವಾ? ನಾನ್ ಗೆದ್ದೆ. ನೀನು ಕೂಡ ಈ ಆಟದ ಒಂದು ಭಾಗ ಅಲ್ವಾ? ನಿನ್ನ ಗನ್ನೆಲ್ಲಿ ಸಿಕ್ತು? ನಮ್ ತರಾನೇ ನೀನು ಕೂಡ ಈ ಆಟಕ್ಕೆ ಮನೆಗೆ ಬಂದವನು. ನೀನ್ ಬಂದ್ಮೇಲೆ ನೀನ್ ಆಡ್ಲೇಬೇಕು. ಅವಳಿಗೆ ತುಂಬಾ ಹಸುವಾಗಿದೆ ಅಂತೆ, ಹೋಗು. ಕಂಗ್ರ್ಯಾಚುಲೇಷನ್ಸ್ ಸಿಯೆನಾ ವುಡ್ಸ್. ನೀವು, ಪೀಟರ್ ಹಾಗೂ ಮ್ಯಾಡಿ ಈ ಆಟದಲ್ಲಿ ಬದುಕುಳಿದಿದ್ದೀರಾ. ಈ ಸ್ಪರ್ಧೆಯಲ್ಲಿ ನೀವು ಜಯಶಾಲಿಯಾಗಿದ್ದೀರಾ. ನಾವ್ ಗೆದ್ವಾ? ಇರ್ಬೇಕೇನೋ. ನಾವು ಮನೆಗೆ ಹೋಗ್ತಿದೀವಿ.